ನಮಸ್ಕಾರ ವೀಕ್ಷಕರೇ, ಶಿವಚಕ್ರವರ್ತಿ ಚಾನೆಲ್ಗೆ ಸ್ವಾಗತ. ರೈತರ ವಿದ್ಯುತ್ ದರ ಏರಿಕೆ ಹಾಗೂ ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಹಾಗೂ ಕೆಆರ್ಎಸ್ ಪಕ್ಷದ ಸಂಯುಕ್ತ ಆಶ್ರಯದಲ್ಲಿ ರೈತ ಸಂಘದ ಮುಖಂಡ ರೆಡ್ಡಿಹಳ್ಳಿ ವೀರಣ್ಣ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟು ಮಾತನಾಡಿದರು. ರೈತರ ಹಿತಾಸಕ್ತಿಗೆ ಧಕ್ಕೆ ಉಂಟು ಮಾಡುವ ಯಾವುದೇ ಕ್ರಮಗಳನ್ನು ಕೈಬಿಡಬೇಕು. ಇದಲ್ಲದೆ 100ರಲ್ಲಿ ಕೇವಲ 9% ಮಾತ್ರ ವಿದ್ಯುತ್ ಅನ್ನು ರೈತರಿಗೆ ಕೊಡಲಾಗುತ್ತದೆ. ಅದರಲ್ಲಿಯೂ ಕೂಡ ಖಾಸಗೀಕರಣದಂತಹ ನಿಲುವನ್ನು ತೆಗೆದುಕೊಂಡಿರುವುದು ರಾಜ್ಯ ಸರ್ಕಾರ ರೈತರನ್ನು ಮೆಟ್ಟಿಸುವ ಕೆಲಸ ಮಾಡಿದೆ. ವಿದ್ಯುತ್ ದರ ಏರಿಕೆಯನ್ನು ತೀವ್ರವಾಗಿ ವಿರೋಧಿಸಲಾಗಿದೆ. ವಿದ್ಯುತ್ ಕ್ಷೇತ್ರದ ಖಾಸಗೀಕರಣದಿಂದ ರೈತರು, ಕಾರ್ಮಿಕರು ಹಾಗೂ ಸಾಮಾನ್ಯ ಜನರ ಮೇಲೆ ಹೆಚ್ಚುವರಿ ಆರ್ಥಿಕ ಹೊರೆ ಬೀಳಲಿದೆ ಎಂದು ರೈತರಲ್ಲಿ ಆತಂಕ ವ್ಯಕ್ತಪಡಿಸಿದೆ. ಕೃಷಿ ಪಂಪ್ಸೆಟ್ಗಳಿಗೆ ನೀಡಲಾಗುತ್ತಿರುವ ಉಚಿತ ವಿದ್ಯುತ್ ವ್ಯವಸ್ಥೆಯನ್ನು ಮುಂದುವರಿಸಬೇಕು ಹಾಗೂ ರೈತರಿಗೆ ನಿರಂತರ ಮತ್ತು ಗುಣಮಟ್ಟದ ವಿದ್ಯುತ್ ಪೂರೈಕೆ ಕಲ್ಪಿಸಬೇಕು. ಇದಲ್ಲದೆ ವಿದ್ಯುತ್ ಉತ್ಪಾದನೆ, ವಿತರಣೆ ಹಾಗೂ ನಿರ್ವಹಣೆಯಲ್ಲಿ ಸಾರ್ವಜನಿಕ ವಲಯದ ಪಾತ್ರವನ್ನು ಬಲಪಡಿಸಬೇಕು. ರೈತ ವಿರೋಧಿ ಹಾಗೂ ಜನ ವಿರೋಧಿ ನೀತಿಗಳನ್ನು ಹಿಂತೆಗೆದುಕೊಳ್ಳಬೇಕು ಎಂದು ಹೇಳಿದರು. ಒಟ್ಟಾರೆ ಹೇಳುವುದಾದರೆ ವಿದ್ಯುತ್ ದರ ಹೆಚ್ಚಳ ಮತ್ತು ಖಾಸಗೀಕರಣದ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ತೀವ್ರಗೊಳಿಸುವ ಎಚ್ಚರಿಕೆಯನ್ನು ರೈತ ಸಂಘ ತಾಲೂಕು ದಂಡಾಧಿಕಾರಿಗಳಿಗೆ ತಿಳಿಸಲಾಗಿದೆ. ಇನ್ನು ಈ ಸಂದರ್ಭದಲ್ಲಿ ರೈತ ಮುಖಂಡರ ಪ್ರಧಾನ ಕಾರ್ಯದರ್ಶಿ ತಿಪ್ಪೇಸ್ವಾಮಿ, ಬಂಡೆ ರಾಜಣ್ಣ, ತಿಪ್ಪೇಸ್ವಾಮಿ ಮಂಜಣ್ಣ, ಕೆಆರ್ಎಸ್ ಪಕ್ಷದ ಮಹೇಶ್, ಮಾರುತಿ ತಿಪ್ಪೇಸ್ವಾಮಿ, ಓಬಯ್ಯ, ವೀರಣ್ಣ, ತಿಮ್ಮಪ್ಪ, ಕೃಷ್ಣಪ್ಪ ಸೇರಿದಂತೆ ಮುಖಂಡರು ಹಾಗೂ ಕೆಆರ್ಎಸ್ ಪಕ್ಷದ ಮುಖಂಡರು ಹಾಜರಿದ್ದರು. ಎಲ್ಲ ವಿಮಾನ ನಿಲ್ದಾಣ ಪ್ರತಿಯೊಂದನ್ನ ಖಾಸಗೀಕರಣ ಮಾಡಿದರೆ ಇವ್ರೇನು ಕತ್ತೆ ಕಾಯಕ್ಕೆ ಹೋಗ್ತಾರ ವಿಧಾನಸೌಧಕ್ಕೆ? ಎಲ್ಲ ಇವ್ರು ಹೋಗೋದಾದ್ರೆ, ಇವರೆಲ್ಲ ಖಾಸಗೀಕರಣ ಮಾಡೋದಾದ್ರೆ ಇವರ ಬದುಕೇನಪ್ಪ ಅಲ್ಲಿ? ಯಾಕೆ ಇರಬೇಕು ಇವರು? ವಿಧಾನಸೌಧ ವ್ಯಾಪಾರ ಮಾಡ್ಕೊಂಡಿದಾರ, ಅದೇನು ಮಾರ್ಕೆಟ್ ಮಾಡ್ಕೊಂಡಿದಾರ? ಅವಿವೇಕಿಗಳೇ, ಇದು ಮಾರ್ಕೆಟ್ ಅಲ್ಲ, ನ್ಯಾಯಾಲಯ. ಯಾವ ರಾಜ್ಯದಲ್ಲಿ ಯಾರು ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ, ಯಾರು ತನ್ನ ಕುಟುಂಬ ನಿರ್ವಹಣೆ ಮಾಡಲಾರದೆ ಯಾರು ಕಷ್ಟದಲ್ಲಿದ್ದಾರೆ ಅಂಥವರ ನೆರವಿಗೆ ಬರ್ತಕ್ಕಂಥದ್ದು ವಿಧಾನಸೌಧದಲ್ಲಿರ್ತಕ್ಕಂಥ ಎಲ್ಲ ಮಂತ್ರಿ ಮಂಡಲ MLA ಜವಾಬ್ದಾರಿ. ಆದ್ದರಿಂದ ನಾವು ಇವತ್ತು ಹೇಳ್ತೇವೆ, ಯಾವುದೇ ಕಾರಣದಿಂದ ಕರೆಂಟ್ನ ಖಾಸಗೀಕರಣ ಮಾಡಲಿಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ಇವತ್ತು ಒಂದು ಕಡೆ ನೋಡಿದರೆ ಭೂಮಿ ಕಿತ್ಕೊಳ್ತೀರಿ, ಇನ್ನೊಂದು ಕಡೆ ಕರೆಂಟ್ ಕಿತ್ಕೊಳ್ತಿದ್ದೀರಿ. ಅಲ್ಲಿ ನೀರಿದ್ರೆ ನೀರು ಬಿಡಂದ್ರೆ ಈ ಬೆಳೆಗೆ ನೀರು ಬಿಡಲ್ಲ ಅಂತೀರಿ. ಏನು ನಿಮ್ಮ ಉದ್ದಟತನ? ಇಂಥ ಉದ್ದಟತನ ಇವತ್ತು ಸರ್ಕಾರಗಳು ಇಂಥ ದೌರ್ಜನ್ಯ ನಡೆಸ್ತಾ ಇದ್ದಾರೆ ಅಂದರೆ ನಾವು ಕೇಳಲ್ಲ. ಇವತ್ತು ನಮ್ಮ ಹಳ್ಳಿಗೆ ಬರೋದು ಎಷ್ಟಪ್ಪ ಕರೆಂಟು? 100%ಅಲ್ಲಿ 9% ಮಾತ್ರ ನಾವು ಹಳ್ಳಿಗರು ಉಪಯೋಗಿಸ್ತಾ ಇದ್ದೀವಿ. 9%. ಇನ್ನು 91% ನಗರ ಪಟ್ಟಣಗಳಿಗೆ ವ್ಯವಸ್ಥೆ ಆಗ್ತಾ ಇದೆ. ನಮ್ಮ 9% ಯಾವುದಕ್ಕಪ್ಪ ಅಂದರೆ ನನ್ನ ಹಳ್ಳಿಯಲ್ಲಿ ಇರ್ತಕ್ಕಂಥ ಏನು ಒಂದು ಬೋರ್ ಮಿಲ್ ಆಗಿರ್ಬೋದು, ಒಂದು ನಾರಿನ ಮಿಷನ್ ಆಗಿರ್ಬೋದು, ಸಣ್ಣ ಸಣ್ಣ ಕೈಗಾರಿಕೆ ಒಳಗಡೆ ಒಂದು ಎಣ್ಣೆ ಗಾಣ ಪಾಣ ಆಗಿರ್ಬೋದು, ಮತ್ತು ಕುಡಿಯ ನೀರಿಗಾಗಿ ನಾವು 9% ವಿದ್ಯುತ್ತನ್ನು ಮಾತ್ರ ಹಳ್ಳಿಗರು ಬಳಸ್ತಾ ಇದ್ದೀವಿ. ಹುಷಾರು, ನಮ್ಮ ಪಾಲು ಇನ್ನು ಭಾಳಷ್ಟು ನಗರಗಳಿಗೆ ಹೋಗ್ತಾ ಇದೆ. ನಮ್ಮ ಪಾಲಿನ ಕರೆಂಟ್ ನನಗೆ ಕೊಡು. ಅಲ್ಲೇವರೆಗ ನಾವು ಯಾವುದೇ ಕಾರಣದಿಂದ ಖಾಸಗೀಕರಣ ಮಾಡಲಿಕ್ಕೆ ವ್ಯವಸ್ಥಿತವಾಗಿ ಬೆಳೆದಿಲ್ಲ. ಅಂದರೆ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದೀವಿ ಅಂತಂದರೆ ಇವರು ಬುದ್ಧಿವಂತರಿದ್ದಾರೆ, ಅವ್ರು ದಡ್ಡರಿದ್ದಾರೆ. ಯಾರು ಬುದ್ಧಿವಂತರಿದ್ದಾರೆ, ಯಾರು ದಡ್ಡರಿದ್ದಾರೆ ಅನ್ನೋದು ಈಗ ಇದರಲ್ಲೇ ಗೊತ್ತಾಗ್ತಾ ಇದೆ. ಅಂದರೆ ಸರ್ಕಾರದ ಒಂದು ಕಾರ್ಯಗಳು ಜನಪರವಾಗಿಯೇ ನಡಿಬೇಕು, ರೈತರ ಪರವಾಗಿಯೇ ನಡಿಬೇಕು ವಿನಃ ಅದು ವಿರುದ್ಧವಾಗಿ ಆಗಿ ಹೋಗಬಾರ್ದು. ಆದರೆ ಇವತ್ತು ನಡೀತಾ ಇರ್ತಕ್ಕಂಥ ಇವರು ತೆಗೆದುಕೊಳ್ಳುವಂತಹ ತೀರ್ಮಾನಗಳು ಹೇಗಿದೆ ಅಂದರೆ, ಯಾವುದೇ ರೈತ ಪದಾಧಿಕಾರಿಗಳನ್ನು ಅಥವಾ ಸಾಮಾಜಿಕ ಪದಾಧಿಕಾರಿಗಳ ಹೋರಾಟಗಾರರನ್ನು, ಯಾರ ಹಿತಾಸಕ್ತಿ, ಜನರ ಹಿತಾಸಕ್ತಿ ಇರ್ತಕ್ಕಂಥ ಜನರನ್ನು ಕರೆಸಿ ಒಂದು ಒಂದು ಸೌಜನ್ಯಕ್ಕೆ ಸಭೆಯನ್ನು ಮಾಡಿ ಮುಂದಿನ ಆಗು ಹೋಗುಗಳ ಕುರಿತು ಚರ್ಚೆ ಮಾಡುವಂಥ ಇಲ್ಲದಂತಹ ಇವರುಗಳಿಗೆ ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ಇವರು ರಾಜ್ಯವನ್ನು ಉಳಿಸ್ತಾರ? ಸಾಧ್ಯನೇ ಇಲ್ಲ. ಇಂಥವರನ್ನು ನಾವು ಆಯ್ಕೆ ಮಾಡಿರೋದಕ್ಕಾಗಿ ಇವರು ಸೌಜನ್ಯತೆಯೂ ಇಲ್ಲದೆ ಇಂಥವರನ್ನು ನಾವು ಕೂರಿಸಿರುವಂಥವರಿಗೆ ಇವತ್ತು ಜಮೀನು 6,000 ಎಕರೆ ಜಮೀನು ಸಹ ಕಿತ್ಕೊಳ್ತಾರೆ. ಜೊತೆಗೆ ನಾವು ನಮ್ಮ ಹಕ್ಕು ಏನಿದೆ, ವಿದ್ಯುತ್ ಹಕ್ಕು, ಇದು ನಮ್ಮ ರೈತರಲ್ಲ, ನಮ್ಮ ಹಕ್ಕು. ಇದು ವಿದ್ಯುತ್ತನ್ನೆಲ್ಲ ಕಿತ್ಕೊಳ್ಳೋಕೆ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದಾರೆ ಅಂತಂದರೆ ಈ ಯಾವ ಮಟ್ಟದಲ್ಲಿದ್ದಾರೆ ಅನ್ನೋದು. ಇದು ಏನು ಟಾಟಾ ಪವರ್ ಕಂಪನಿಯವರು ಪ್ರಸ್ತಾವನೆ ಇಟ್ಟಿದ್ದಾರೆ
ಸರ್ಕಾರಕ್ಕೆ ಇದು ಒಂದು ರೀತಿ ರಿಜೆಕ್ಟ್ ಮಾಡಬೇಕಾಗಿತ್ತು, ಇದು ಮುಂದುವರಿಸಲೇಬಾರ್ದಾಗಿತ್ತು. ಆದರೆ ಇದು ಇಟ್ಕೊಂಡು ಇನ್ನೂ ಹೋರಾಟಗಳು ನಡೀಲಿ, ಇನ್ನೊಂದು ಆಗಲಿ, ಪ್ರತಿಭಟನೆ ಆಗಲಿ ಅಂತ ಕೂತಿದೆ ಇದು ಸರ್ಕಾರ. ಇದಕ್ಕೆ ಏನು ಹೇಳಬೇಕು? ನಾಚಿಕೆಡಿನ ಸರ್ಕಾರ ಅಲ್ವಾ ಇದು? ಇವರಲ್ಲಿ ಜನಪ್ರತಿನಿಧಿಗಳು ವಿದ್ಯಾವಂತರಾಗಿದ್ದರೆ ಅಥವಾ ದೂರದೃಷ್ಟಿಯುಳ್ಳವರಾಗಿದ್ದರೆ ಅಥವಾ ಜನಪರ ರೈತ ಪರವಾಗಿದ್ದರೆ ಈ ರೀತಿಯಾಗಿ ನಡ್ಕೊಳ್ತಾ ಇರಲಿಲ್ಲ. ಇದು ಉದ್ದಾಟತನ, ಹೀಗೆ ಹೇಳಿದಾಗೆ ಉದ್ದಾಟತನ. ಅದು ಯಾರೇ ಬರಲಿ, ಕಲ್ಲು ಹೊಡಿಲಿ, ಏನೇ ಮಾಡಲಿ, ಆ ಫಲವತ್ತಾದ ಭೂಮಿನ ಕಿತ್ಕೊಳ್ತೀನಿ ಅನ್ನೋ ಹೋಗ್ತಿರ್ತಕ್ಕಂಥ ಸರ್ಕಾರಗಳಿಗೆ ಏನು ಹೇಳಬೇಕು? ಆದರೆ ನಮ್ಮ ರಾಜ್ಯದಲ್ಲಿ ನಮ್ಮ ನೀರನ್ನು ನಾವು ಕುಡಿಯತಕ್ಕಂಥ ವ್ಯವಸ್ಥೆ ನಮಗೆ ಆದ್ದರಿಂದ ಈಗ ಏನು ಅಲ್ಪ ಸ್ವಲ್ಪ ನಾವು ಏನು ಬೋರ್ವೆಲ್ಗಳನ್ನು ಹಾಕ್ಸ್ಕೊಂಡು ಕರೆಂಟನ್ನು ಇತ್ತು ನಾವು ಜನ್ಮ ಮಾಡತಕ್ಕಂಥದ್ದು ದೇಶದ ನಮ್ಮ ಕರ್ನಾಟಕದಲ್ಲಿ ಅಷ್ಟು ಇಟ್ಟು ಎಲ್ಲ ನೀರಾವರಿ ವ್ಯವಸ್ಥೆಗಳು ಕೂಡ ಇದ್ದಾವೆ. ಕಾವೇರಿ ಇರ್ಬೋದು, ತುಂಗಭದ್ರಾ ಇರ್ಬೋದು, ಆಲಮಟ್ಟಿ ಇರ್ಬೋದು, ಕೃಷ್ಣ ಇರ್ಬೋದು, ಇವೆಲ್ಲ ಸ್ವಲ್ಪ ನೀರಾವರಿಯಲ್ಲಿ ವ್ಯವಸ್ಥೆ ಮಾಡಿದ್ರು. ಇಲ್ಲ ಇದಕ್ಕೆ ನಮ್ಮ ರೈತರು ಒಣ ಭೂಮಿಗೆ ಇದರ 3 ಪಟ್ಟು ನೀರಾವರಿ ಮಾಡಿದ್ದಾರೆ. ಏನು ಈಗ ಡ್ಯಾಮುಗಳು ಕಟ್ಟಿ ನೀರಾವರಿ ಮಾಡಿದ್ದಾರೆ, ಅದರ 3 ಪಟ್ಟು ಒಣ ಭೂಮಿಯಲ್ಲಿ ಬೋರ್ ಹಾಕಿಸಿ ನಾವು ನೀರಾವರಿಯನ್ನು ಮಾಡಿ ಈ ದೇಶದ ಆಹಾರದ ಭದ್ರತೆಯನ್ನು ಕಾಪಾಡಿಕೊಂಡು ದೇಶವನ್ನು ಕಾಪಾಡಿಕೊಂಡು. ಆದ್ದರಿಂದ ಇವತ್ತು ಏನು ಸರ್ಕಾರ, ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ರೈತರ ಕರೆಂಟನ್ನು ಖಾಸಗೀಕರಣ ಮಾಡ್ತಾರೆ ಅಂದರೆ ಯಾವ ಲೆಕ್ಕಾಚಾರದಲ್ಲಿ ಮಾಡ್ತಾರೆ? ಏನು ಅವರು ಸ್ವತ್ತ ನೀವು ಯಾವ ದಂಡಾಧಿಕಾರಿಗಳು ನಿಮಗೆ ಗೊತ್ತು, ನಾನು ಪಾಣಿ ತಂದರೆ ನಿನ್ನ ಹೆಸರಿಗಿಲ್ಲ ಅಂತ ಹೇಳ್ತೀರಿ. ಮತ್ತು ನಾವಿವತ್ತು ಕರೆಂಟನ್ನು ಖಾಸಗೀಕರಣ ಮಾಡ್ತಾರೆ ಅಂದರೆ ಅವನಿಗೆ ಏನು ಹಕ್ಕೈತೆ? ಯಾವ ಮುಖ್ಯಮಂತ್ರಿಗೆ ಹಕ್ಕೈತೆ? ಯಾವ ಪ್ರಧಾನಮಂತ್ರಿಗೆ ಹಕ್ಕೈತೆ? ಹಕ್ಕು ಕೊಟ್ಟಿರ್ತಕ್ಕಂಥವ್ರು ಯಾರು? ಆ ಕಾರಣದಿಂದ ಅದು ನಮ್ಮ ಹಕ್ಕು. ನನ್ನ ರೈತರ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕರೆಂಟು ನಮ್ಮ ರೈತರ ಹಕ್ಕಾಗಿರೋದ್ರಿಂದ ನಾವು ಯಾವುದೇ ಕಾರಣದಿಂದ ನಾವು ಕರೆಂಟನ್ನು ಖಾಸಗೀಕರಣ ಮಾಡಲಿಕ್ಕೆ ನಮ್ಮ ವಿರೋಧ ಇದೆ. ಆದರೆ ಇವತ್ತು ಏನು ಸರ್ಕಾರಗಳು ಗೂಂಡಾಗಿರಿ ಮಾಡ್ತಾ ಇದ್ದಾರೆ ರೈತರ ಮೇಲೆ, ರೈತರನ್ನು ಒತ್ತೆ ಹಬ್ಬಿಸ್ತಾ ಇದ್ದಾರೆ. ಒಂದು ಕಡೆ ಭೂಮಿ ಕಿತ್ಕೊಳ್ತಾ ಇದ್ದಾರೆ, ಒಂದು ಕಡೆ ನೀರು ಕಿತ್ಕೊಳ್ತಾ ಇದ್ದಾರೆ, ಒಂದು ಕಡೆ ಕರೆಂಟ್ ಕಿತ್ಕೊಳ್ತಾ ಇದ್ದಾರೆ. ಅಂದರೆ ರೈತ ಬದುಕೋದು ಯಾಕೆ ಬದುಕಬೇಕು? ಎಲ್ಲಿ ಹೋಗಬೇಕು ರೈತ? ಏನು ಇವರು ನಾವು ಬೆಳೆದಿದ್ದ ಅನ್ನ ಊಟ ಮಾಡಲ್ವಾ? ಊಟ ಮಾಡಬೇಕಾದ್ರೂ ಕೂಡ ಅವ್ರಿಗೆ ಮನಸ್ಸಿಗೆ ಬರುತ್ತಲ್ವಾ? ಈ ದೇಶಕ್ಕೆ ಆಹಾರದ ಭದ್ರತೆಗಳನ್ನು ಒದಗಿಸುತ್ತಾ ಬಂದಿರತಕ್ಕಂಥ ಎಲ್ಲ ನನ್ನ ರೈತ ಬಾಂಧುಗಳೇ, ನಾಗರಿಕ ಬಂಧುಗಳೇ ಹಾಗೂ ಎಲ್ಲ ನನ್ನ ಆತ್ಮೀಯ ಪತ್ರಿಕಾ ಮಾಧ್ಯಮ ಮಿತ್ರರೇ, ಇವತ್ತಿನ ಈ ಸಭೆಯ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಭಾರತ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರಗಳು ಕೂಡ ಏನು ಇವತ್ತು ಕೃಷಿ ಮಾಡ್ತಕ್ಕಂಥ ಎಲ್ಲ ನಮ್ಮ ರೈತರ ಪಂಪ್ ಸೆಟ್ಗಳಿಗೆ ಸಪ್ಲೈ ಮಾಡ್ತಕ್ಕಂಥ ಕರೆಂಟನ್ನು ಇವರು ಇವತ್ತು ಏನು ಟಾಟಾ ಪವರ್ ಕಂಪ್ನಿಗಳಿಗೆ ನಮ್ಮ ಕರ್ನಾಟಕದಲ್ಲಿ 16 ಜಿಲ್ಲೆಗಳ ಎಲ್ಲ ರೈತರ ಪಂಪ್ ಸೆಟ್ಗಳ ಕರೆಂಟನ್ನು ಖಾಸಗೀಕರಣ ಮಾಡಲಿಕ್ಕೆ ಹೊರಟಿದ್ದಾರೆ ಅವಿವೇಕಿ ಸರ್ಕಾರಗಳು. ಅದರಿಂದ ಇದು ಕರೆಂಟು ನಂದು, ನಮ್ಮ ಕೃಷಿಗೆ ಸಂಬಂಧಪಟ್ಟಂಥ ಕರೆಂಟು. ಕೃಷಿ ಮಾಡಬೇಕಂದ್ರೆ ವ್ಯವಸ್ಥಿತವಾಗಿ ಕರೆಂಟು ಬೇಕೇ ಬೇಕು. ಕರೆಂಟ್ ಇದ್ದರೆ ಕಣಪ್ಪ ನಿನಗೆ ಊಟ ಮಾಡೋಕ್ಕೆ ಅನ್ನ ಬರೋದು. ಇಲ್ಲ ಅಂದರೆ ಅನ್ನನೂ ಇಲ್ಲ, ಆಮ್ರನೂ ಇಲ್ಲ, ಏನೂ ಸಿಗಲ್ಲ, ಹಣ್ಣು ಹಂಪಲು ಏನೂ ಸಿಕ್ಕಲ್ಲ. ಆದ್ದರಿಂದ ಈ ಕರೆಂಟಿಗೆ ಹಕ್ಕುದಾರ ರೈತರು. ಈ ಕರೆಂಟಿಗೆ ಸಂಬಂಧಪಟ್ಟಂಗೆ ಹಕ್ಕುದಾರ ಅಂದರೆ ರೈತರು ಮಾತ್ರ. ಈ ದೇಶದ ಕೃಷಿಯನ್ನು ಮಾಡಬೇಕಂದ್ರೆ ರೈತನ ಶಕ್ತಿಯೇ ಮಾತ್ರ ಹೊರತು ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ಆದ್ದರಿಂದ ಇವತ್ತು ನಾವು ಖಾಸಗೀಕರಣ ಮಾಡ್ತಕ್ಕಂಥ ವಿದ್ಯುತ್ತನ್ನು ತಡೆ ಹಿಡಿಯುವಂತಕ್ಕಂಥ ಇಡೀ 16 ಜಿಲ್ಲೆ ಒಳಗಡೆ ನಮ್ಮ ರಾಜ್ಯದ ಸಂಘದ ಆದೇಶದ ಮೇರೆಗೆ ಏನು ನಮ್ಮ ಕೋಡಿಹಳ್ಳಿ ಚಂದ್ರಶೇಖರ್ ಏನು 16 ಜಿಲ್ಲೆಗೆ ಆದೇಶ ಮಾಡಿದ್ದಾರೆ, ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಇವತ್ತು ಇದರ ಬಗ್ಗೆ ಈ ಅವಿವೇಕಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಪತ್ರಗಳನ್ನು ಕೊಡಬೇಕು. ಈ ಕರೆಂಟ್ ಯಾವುದೇ ರೀತಿಯಿಂದ ಖಾಸಗೀಕರಣ ಮಾಡೋಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ಖಾಸಗೀಕರಣ ಮಾಡಲಿಕ್ಕೆ ನಾವು ಬಿಡಲ್ಲ ಅಂತೇಳಿ ಒಂದು ಎಚ್ಚರಿಕೆ ಪತ್ರವನ್ನು ಕೊಡಲಿಕ್ಕೆ ಬಂದಿದ್ದೀವಿ ನಾವಿವತ್ತು ಸರ್ಕಾರಕ್ಕೆ. ಆದರೆ ಇವತ್ತು ವಿದ್ಯುತ್ ಶಕ್ತಿ ಈ ಸರ್ಕಾರ, ಅವಿವೇಕಿ ಸರ್ಕಾರಗಳು ಒಂದಲ್ಲ 40
ಅಡುಗುದಾಣಗಳನ್ನು ಖಾಸೀಕರಣ ಮಾಡ್ತಾ ಇದ್ದಾರೆ. 40 ಅಡುಗುದಾಣಗಳು, 2 ರೈಲ್ವೆ ಇಲಾಖೆಗಳನ್ನು ಬಿಸಿಲು ಭಾಳ ಆಯ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ವತಿಯಿಂದ ಚಳ್ಳಕೆರೆ ಇಲ್ಲಿ ಕೊಡ್ತಾ ಇರುವಂಥದ್ದು ಕಾರ್ಯದರ್ಶಿಗಳಿಗೆ, ಮುಖ್ಯ ಕಾರ್ಯದರ್ಶಿಗಳಿಗೆ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗಕ್ಕೆ ನಾವು ಇವ್ರ ಮುಖಾಂತರ ತಜ್ಞರ ಮುಖಾಂತರ ಅವನು ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗವು ಅಂದರೆ KERC ವಿದ್ಯುತ್ ವಿತರಣಾ ಪರವಾನಗಿಯನ್ನು ಯಾವುದೇ ಖಾಸಗಿ ಕಂಪನಿಗೆ ಅಥವಾ ಟಾಟಾ ಪವರ್ ಕಂಪನಿಗೆ ನೀಡಬಾರದೆಂದು ಆಕ್ಷೇಪಣೆ ಸಲ್ಲಿಸುತ್ತಿರುವ ಬಗ್ಗೆ ವಿಷಯಕ್ಕೆ ಸಂಬಂಧಿಸಿದಂತೆ ಮೇಲ್ಕಂಡ ರೈತ ಸಂಘದ ಪದಾಧಿಕಾರಿಗಳು ಹಾಗೂ ಈ ಕೆಳಗೆ ಸಹಿ ಮಾಡಿರುವ ರೈತರು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ಈ ಕೆಳಗಂಡ ಕಾರಣಗಳಿಂದ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗವು KERC ವಿದ್ಯುತ್ ವಿತರಣಾ ಪರವಾನಗಿಯನ್ನು ಖಾಸಗಿ ಕಂಪನಿಗೆ ಅಥವಾ ಟಾಟಾ ಪವರ್ ಕಂಪನಿ ನೀಡಿದರೂ ಅಂಶಗಳು ಈ ಕೆಳಗಣಂತೆ ಇವೆ. ವಿದ್ಯುತ್ ಶಕ್ತಿ ವಿತರಣಾ ವ್ಯವಸ್ಥೆಯನ್ನು ಖಾಸಗಿಯವರು ನೀಡಿದ ಇದು ನಿಮ್ಮ ನೆಚ್ಚಿನ ಶಿವಚಕ್ರವರ್ತಿ ಚಾನಲ್. ಪ್ರತಿಯೊಬ್ಬರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ತಾಜಾ ಸುದ್ದಿಗಳು, ಜನಪರ ವಿಚಾರಗಳು, ತನಿಖಾತ್ಮಕ ವರದಿಗಳು ಮತ್ತು ಭ್ರಷ್ಟಾಚಾರದ ವಿರುದ್ಧದ ವಿಶೇಷ ಸುದ್ದಿಗಾಗಿ ಶಿವಚಕ್ರವರ್ತಿ ಚಾನಲ್ ವೀಕ್ಷಿಸುತ್ತೀರಿ. ಸತ್ಯದ ಪರ ಧ್ವನಿ ಶಿವಚಕ್ರವರ್ತಿ ಚಾನಲ್.